ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಕ್ವಶನ್ ಏನ್ ಹೇಳ್ತಾ ಇರೋದು, 10 ಇಂಡಿವಿಜುವಲ್ಸ್ ಆರ್ ಚೂಸನ್ ಅಟ್ ದ ರ್ಯಾಂಡಮ್ ಫ್ರಮ್ ಎ ಪಾಪ್ಯುಲೇಷನ್ ಅಂಡ್ their heights in inches are found to be 63, 63, 68, 67, 68, 69, 70, 70, 71, 71. ಅಂದ್ರೆ 10 ಇಂಡಿವಿಜುವಲ್ಸ್ 10 ಜನನ ತಗೊಂಡಿದ್ದಾರೆ ರ್ಯಾಂಡಮ್ ಆಗಿ. ಆ 10 ಜನದ ಹೈಟ್ ಅನ್ನ ಅಳೆದಿದ್ದಾರೆ. ಆ 10 ಜನದ ಹೈಟ್ ಅನ್ನ ಇಂಚಸ್ ಅಲ್ಲಿ ಅಳೆದ್ಬಿಟ್ಟು ಅದ್ರದ್ದು ರೀಡಿಂಗ್ಸ್ ಅನ್ನ ಬರೆದಿದ್ದಾರೆ ಆ 10 ಜನದ್ದು ಕೂಡ. ಟೆಸ್ಟ್ ದ ಹೈಪೋಥಿಸಿಸ್ ದಟ್ ದ ಮೀನ್ ಹೈಟ್ ಆಫ್ ದ ಯೂನಿವರ್ಸ್ ಈಸ್ 66 ಇಂಚಸ್. ಮೀನ್ ಹೈಟ್ ಆಫ್ ದ ಯೂನಿವರ್ಸ್ ಅಂತಂದ್ರೆ ಒಂದು ಆವರೇಜ್ ಆಗಿ ಎಲ್ಲಾ ಜನಗಳದ್ದು ಕೂಡ ನೀವು ನೋಡಿದ್ರೆ 66 ಈಸ್ ದ ಆವರೇಜ್ ಅಂತ ಅಂದ್ರೆ ಆಲ್ಮೋಸ್ಟ್ ಆವರೇಜ್ ಹೈಟ್ ಇರುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಈ ಇರುವಂತಹ ಆವರೇಜ್ ಹೈಟ್ಗೂ ಮತ್ತೆ ಈ 10 ಇಂಡಿವಿಜುವಲ್ಸಿನ ಆವರೇಜ್ ಹೈಟ್ಗೂ ಎಷ್ಟು ಏನಾದ್ರೂ ಡಿಫ್ರೆನ್ಸ್ ಇದೆಯೋ ಇಲ್ವೋ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ವ್ಯಾಲ್ಯೂನ ಅವರೇ ಕೊಟ್ಟಿರ್ತಾರೆ. ಇದೇನು ಅಂತಂದ್ರೆ ಟಿ ಆಫ್ 0.05 ಅಂತ ಇರೋದು. ಸೊ 0.05 ಅಂತಂದ್ರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ. ಸೊ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ 5% ಅನ್ನು ನಾವು 5 ಡಿವೈಡೆಡ್ ಬೈ 100 ಅಂತ ಬರಿಬಹುದು. ಸೊ 5/100 ಅಂತ ಅಂದ್ರೆ ಇನ್ನೇನು ಸೇಮ್ ಅಲ್ವಾ, 0.05. ಅದನ್ನೇ ಇಲ್ಲಿ ಬರ್ದಿರೋದು, ಸರಿನಾ. 5% ಸಿಗ್ನಿಫಿಕೆನ್ಸ್ ಟಿ ವ್ಯಾಲ್ಯೂ ಏನು 2.262. ಸೊ ಇದೊಂಥರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾವು ಕಂಪೇರ್ ಮಾಡಿ ನಮ್ಮ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೋ ರಿಜೆಕ್ಟ್ ಆಗುತ್ತೋ ಅಂತ ಬರೀತಾ ಹೋಗ್ತೀವಿ, ಸರಿನಾ. ಎಸ್. ಸೊ ಫಸ್ಟ್ ನಾವೇನ್ ಕಂಡುಹಿಡಿಬೇಕು ಅಂತಂದ್ರೆ ಫಾರ್ಮುಲಾನ ಬರೀತೀನಿ ನೋಡಿ. ಟಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ವರ್ಲ್ಡ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ ಮೈ ಎಂಡ್ ಗೋಲ್. ಏನು, ಎಕ್ಸ್ ಬಾರ್ ಮೈನಸ್ ಮ್ಯೂ ವರ್ಲ್ಡ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್. ಫಸ್ಟ್ ಸೊಲ್ಯೂಷನ್ ಬರಿಬೇಕಾದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಬರ್ಕೋಬೇಕು, ಅಂದ್ರೆ ಗಿವನ್ ಅನ್ನ ಬರಿಬೇಕು. ಸೊ ಗಿವನ್ ಏನ್ ಕೊಟ್ಟಿರೋದು ಸಿಂಪಲ್ ನೋಡಿ, ಇಲ್ಲಿ 10 ಇಂಡಿವಿಜುವಲ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಅಂದ್ರೆ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 10. ಸೊ ಇವಾಗ ಈ ವ್ಯಾಲ್ಯೂ ನನಗೆ ಸಿಕ್ತು. ಸೊ ನೆಕ್ಸ್ಟ್ ಅಂಡ್ ದೇರ್ ಹೈಟ್ಸ್ ಆರ್ ಗಿವನ್, ಹೈಟ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಯೂನಿವರ್ಸ್ ಇನ ಮೀನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ ಹೈಟ್. ಸೊ ಅದನ್ನ ಮ್ಯೂ ಇಂದ ಕರೀತಾ ಹೋಗ್ತೀವಿ. ಮ್ಯೂ ವ್ಯಾಲ್ಯೂ ಈಸ್ 66, ಗೊತ್ತಾಯ್ತಾ. ಸೊ ಇವಾಗ ಮ್ಯೂ ವ್ಯಾಲ್ಯೂ ಕೂಡ ಸಿಕ್ತು. ಈಗ ಎಕ್ಸ್ ಬಾರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಇವಾಗ ಎಕ್ಸ್ ಬಾರ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ವೆರಿ ಸಿಂಪಲ್. ಇಲ್ಲಿರುವಂತ 10 ವ್ಯಾಲ್ಯೂಗಳನ್ನ ಆಡ್ ಮಾಡಿ ಡಿವೈಡ್ ಬೈ 10 ಮಾಡಿ ಅಂತಂದ್ರೆ ಆವರೇಜ್ ಅನ್ನ ಕಂಡುಹಿಡ್ದಂಗೆ, ಸರಿನಾ. 63 ಪ್ಲಸ್ 63 ಪ್ಲಸ್ 68 ಪ್ಲಸ್ 67 ಪ್ಲಸ್ 68 ಪ್ಲಸ್ 69 ಪ್ಲಸ್ 70 ಪ್ಲಸ್ 70 ಪ್ಲಸ್ 71 ಪ್ಲಸ್ 71 71 ಪ್ಲಸ್ 71. ಸೊ ಇದೆಲ್ಲದನ್ನು ಬರಿಬೇಕು. ಸುಮ್ಮನೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬಿಟ್ಟು ಬರಿತೀನಿ ಅಂತಂದ್ರೆ ಮಾರ್ಕ್ಸ್ ಅನ್ನ ಕೊಡಲ್ಲ. ವರ್ಲ್ಡ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಿರೋದು 10. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನಾಗುತ್ತೆ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ವ್ಯಾಲ್ಯೂ ಇಸ್ 63 ಪ್ಲಸ್ 63 ಪ್ಲಸ್ 68 ಪ್ಲಸ್ 67 ಪ್ಲಸ್ 68 ಪ್ಲಸ್ 69 ಪ್ಲಸ್ 70 ಪ್ಲಸ್ 70 ಪ್ಲಸ್ 71 ಪ್ಲಸ್ 71. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 680 ಬರುತ್ತೆ. ಸೊ 680 ವರ್ಲ್ಡ್ ಡಿವೈಡೆಡ್ ಬೈ 10 ಅಂತ ಅಂದ್ರೆ ಎಷ್ಟಾಯ್ತು 68. ಸೊ 68 ಇಸ್ ದ ಎಕ್ಸ್ ಬಾರ್ ವ್ಯಾಲ್ಯೂ. ಮ್ಯೂ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 66. ಮತ್ತೆ ಎನ್ ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 10. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡೋಣ, ಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1/n-1 into summation of xi minus x bar whole square. So this is the formula, ಗೊತ್ತಾಯ್ತಾ. 1 divided by n-1 into summation of xi minus x bar whole square. ಈಗ ಯಾವ ವ್ಯಾಲ್ಯೂಗಳು ಗೊತ್ತಿದೆ ಅದೆಲ್ಲದನ್ನು ಕೂಡ ಬರಿತಾ ಹೋಗಿ. s square will be equal to 1 divided by n ವ್ಯಾಲ್ಯೂ ಏನಿರೋದು 10. ಸೊ 10 minus 1 into summation of xi minus x bar ವ್ಯಾಲ್ಯೂ ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, ದಟ್ ಈಸ್ 68 whole square. ಸೊ ಎಕ್ಸ್ ಐ ಅಂತ ಅಂದ್ರೆ ಸಿಂಪಲ್, ಇದಾವಲ್ಲ ಒಂದೊಂದೇ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 63 ಒಂದ್ಸಲಿ ಹಾಕ್ಬೇಕು, ಮತ್ತೆ ಆಡ್ ಮಾಡಬೇಕು 63 ಇನ್ನೊಂದ್ಸಲಿ, ನೆಕ್ಸ್ಟ್ 68 ಒಂದ್ಸಲಿ, 67 ಒಂದ್ಸಲಿ, 68 ಒಂದ್ಸಲಿ. ಸೊ ಈ ತರ ನಾವು ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಎಸ್ ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 10 ಮೈನಸ್ 1 ಅಂತ ಅಂದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. ಸೊ ಇವಾಗ ಎಕ್ಸ್ ಐ ಮೈನಸ್ 68 ಹೋಲ್ ಸ್ಕ್ವೇರ್ ಅನ್ನ ಮಾಡ್ಬೇಕು. ಫಸ್ಟ್ 63 ಅನ್ನ ಪ್ಲೇಸ್ ಮಾಡಿ ಎಕ್ಸ್ ಐ ಜಾಗಕ್ಕೆ. 63 ಮೈನಸ್ 68 ಹೋಲ್ ಸ್ಕ್ವೇರ್ ಪ್ಲಸ್ ಮತ್ತೆ 63ನೇ ಬಂದಿದೆ. ಸೊ 63 ಮೈನಸ್ 68 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 68 ಬಂದಿದೆ. ಸೊ 68 ಮೈನಸ್ 68 ಹೋಲ್ ಸ್ಕ್ವೇರ್ ಪ್ಲಸ್ 67 ಇದೆ. ಸೊ 67 ಮೈನಸ್ 68 ಹೋಲ್ ಸ್ಕ್ವೇರ್ ಪ್ಲಸ್ 68 ಇದೆ. ಸೊ 68 ಮೈನಸ್ 68 ಹೋಲ್ ಸ್ಕ್ವೇರ್ ಪ್ಲಸ್ 69.
So 69 minus 68 whole square plus 70. So 70 minus 68 whole square plus next value ಏನಿದೆ 70. So 70 minus 68 whole square plus next value ಏನಿರೋದು 2 ಸಲ 71 ಇದೆ. So 71 minus 68 whole square plus 71 minus 68 whole square. So ಇದಷ್ಟನ್ನು ಕೂಡ ಸಿಂಪ್ಲಿಫೈ ಮಾಡ್ಕೊಳ್ಳಿ. s square is equal to 1 divided by 9 into 63 minus 68 ಅಂತ ಅಂದ್ರೆ minus 5. So minus 5 whole square plus 63 minus 68 ಅಂತ ಅಂದ್ರೆ minus 5 whole square plus 68 minus 68 ಏನಾಗುತ್ತೆ 0. 0 square value 0 ಆಗಿರುತ್ತೆ. 67 minus 68 ಅಂತ ಅಂದ್ರೆ minus 1 whole square plus 68 minus 68 ಅಂತ ಅಂದ್ರೆ 0. 0 square value 0. 69 minus 68 ಅಂತ ಅಂದ್ರೆ 1 square plus 70 minus 68 ಅಂತ ಅಂದ್ರೆ 2 square plus 70 minus 68 ಅಂತ ಅಂದ್ರೆ 2 square plus 71 minus 68 ಅಂತ ಅಂದ್ರೆ 3 ಆಗುತ್ತೆ. ಸೊ 3 square plus 71 minus 68 ಅಂತ ಅಂದ್ರೆ 3 square. ಸೊ ಇವಾಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ತಾ ಹೋಗೋಣ. s square will be equal to 1 by 9 into 5 square ಅಂತ ಅಂದ್ರೆ 25 plus 5 square ಅಂದ್ರೆ 25 plus minus 1 square ಅಂದ್ರೆ 1 plus 1 square ಅಂತ ಅಂದ್ರೆ 1 plus 2 square ಅಂದ್ರೆ 4 plus 2 square ಅಂತ ಅಂದ್ರೆ 4 plus 3 square ಅಂದ್ರೆ 9 plus 3 square ಅಂತ ಅಂದ್ರೆ 9. ಸೊ ಅಷ್ಟನ್ನು ಕೂಡ ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 25 plus 25 plus 1 plus 1 plus 4 plus 4 plus 9 plus 9. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 78 ಬರುತ್ತೆ. ಸೊ s square is equal to 78 by 9. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 8.6666 ಅಂತ ಬರುತ್ತೆ. 8.67 ಅಂತ ಬರ್ಕೊಳ್ಳಿ ಸಾಕು. ಸೊ ಸ್ಕ್ವೇರ್ ಅನ್ನ ಆ ಕಡೆ ಕಳ್ಸೋಣ. s will be equal to root of 8.67. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ root of 8.67 ಅಂತ ಅಂದ್ರೆ ವ್ಯಾಲ್ಯೂ is 2.944 ಅಂತ ಬರುತ್ತೆ ಸಾಕು. ಸೊ ಇವಾಗ ಏನ್ ಮಾಡೋಣ ಅಂತಂದ್ರೆ ಟಿ ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್ ಅಲ್ವಾ. ಎಕ್ಸ್ ಬಾರ್ ವ್ಯಾಲ್ಯೂ ಏನ್ ಬಂದಿದೆ ನಮಗೆ ಎಕ್ಸ್ ಬಾರ್ ಈಸ್ 68 ಮೈನಸ್ ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 66 ಹೋಲ್ ಡಿವೈಡೆಡ್ ಬೈ ಎಸ್ ವ್ಯಾಲ್ಯೂ ಎಷ್ಟು ಜನರೇಟ್ ಆಗಿದೆ 2.944 ಇಂಟು ರೂಟ್ ಎನ್ ಅಂತಂದ್ರೆ ರೂಟ್ 10 ಆಗುತ್ತೆ. 68 ಮೈನಸ್ 66 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ ವ್ಯಾಲ್ಯೂ ವಿಲ್ ಬಿ 2. ಸೊ 2 ಇಂಟು ರೂಟ್ 10 ಹೋಲ್ ಡಿವೈಡೆಡ್ ಬೈ 2.944 ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕ್ಬೇಕು. ವ್ಯಾಲ್ಯೂ ಎಷ್ಟು ಬಂತು ವ್ಯಾಲ್ಯೂ ಇಸ್ 2.1482 ಅಂತ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ ಈಗ ನನಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಮತ್ತೆ ಅವರು ಕೊಟ್ಟಿರುವಂತ ಟಿ ವ್ಯಾಲ್ಯೂ ಎರಡನ್ನೂ ಕೂಡ ಕಂಪೇರ್ ಮಾಡ್ಬೇಕು. ಸೊ ಈಗ ನನಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಎಷ್ಟು 2.1482. ಅವರು ಕೊಟ್ಟಿರುವಂತ ವ್ಯಾಲ್ಯೂ ಎಷ್ಟು ಸ್ಟ್ಯಾಂಡರ್ಡ್ 2.262. ಸೊ ಎರಡನ್ನೂ ಕೂಡ ಕಂಪೇರ್ ಮಾಡಿದಾಗ ಏನಾದ್ರು ನಮಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಏನೋ ನಮಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ ಅಂತ ಬರಿತೀವಿ. ದ ನಲ್ ಹೈಪೋಥಿಸಿಸ್ ಇಸ್ ಅಕ್ಸೆಪ್ಟೆಡ್ ಅಟ್ ದ 5% ಸಿಗ್ನಿಫಿಕೆಂಟ್ ಲೆವೆಲ್ ಅಂತ. ಏನಾದ್ರೂ ಕೂಡ ನಮಗೆ ಜನರೇಟ್ ಆಗಿರುವಂತ ಟಿ ವ್ಯಾಲ್ಯೂ ಈಸ್ ಗ್ರೇಟರ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನಾದ್ರು ಆಗಿದ್ರೆ ಅವಾಗ ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ 2.1 ಇದೆ, ಇಲ್ಲಿ 2.2 ಇದೆ. ಸೊ 2.1 is less than 2.2 ಅಲ್ವಾ. ಸೊ the generated t value is less than the standard value. ಏನಂತ ಬರೀಬಹುದು since the t value which has been generated is less than 2.262 the hypothesis is accepted. The hypothesis is accepted. ಇಲ್ಲಿ null hypothesis ಅಂತ ಬರೀರಿ ಸರಿನಾ. The null hypothesis is accepted at 5% level of significance. 5% level of significance. ಸೊ ಇಷ್ಟನ್ನ ಬರೆದ್ರೆ ಸಾಕು ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಎಲಾಬ್ರೇಟ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಹೋಗಿ, ಯಾಕಂದ್ರೆ ಪ್ರತಿ ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತಲ್ಲ ಅದಕ್ಕೋಸ್ಕರ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.